ಕರ್ಕಾಟಕ ರಾಶಿಯ ಸ್ತ್ರೀಯರ ಸೀಕ್ರೆಟ್ ಯಾವ ರೀತಿ ಇರುತ್ತೆ, ಇವರ ಲೈಫ್ ಪಾರ್ಟ್ನರ್ ಅನ್ನ ಹೇಗೆ ಚೂಸ್ ಮಾಡ್ತಾರೆ, ಇವರ ಮದುವೆ ಆದಂತಹ ವ್ಯಕ್ತಿ ಯಾವ ರೀತಿ ಇವ್ರ ಜೊತೆ ಇರ್ತಾರೆ, ಜೊತೆಗೆ ಇವರ ಲವ್ ಲೈಫ್ ಹೇಗಿರುತ್ತೆ, ಇವರ ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ, ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಇವರು ಬದಲಾವಣೆ ಮಾಡ್ಕೊಳ್ಬೇಕು, ಎಲ್ಲದರ ಕುರಿತಾಗೂ ಕೂಡ ಪರಿಪೂರ್ಣವಾದ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಕರ್ಕಾಟಕ ರಾಶಿ ಎಂದ ಕೂಡಲೇ ಕಾಲಪುರುಷನ ಕುಂಡಲಿಯಲ್ಲಿ ಇದು 4ನೇ ರಾಶಿಯಾಗಿರುತ್ತೆ. ಈ ರಾಶಿಯ ಅಧಿಪತಿ ಬಂದು ಚಂದ್ರಗ್ರಹ ಆಗಿರುತ್ತೆ. ಚಂದ್ರಗ್ರಹ ಅಂದ ಕೂಡಲೇ ಚಂದ್ರ ಯಾವ ರೀತಿ ಫಾಸ್ಟ್ ಆಗಿ ಒಂದು ಭೂಮಿ ಸುತ್ತ ಆಗ್ತಾನೋ, ತಿಂಗಳಿಗೆ ಒಂದು ಬಾರಿ ಒಂದು ಸುತ್ತನ್ನ ಹಾಕ್ತಾನೆ, ಅದೇ ರೀತಿಯಾಗಿ ಈ ಒಂದು ಕರ್ಕಾಟಕ ರಾಶಿಯ ಸ್ತ್ರೀಯರ ಮನಸ್ಥಿತಿ ಕೂಡ ಇದೇ ರೀತಿ ಸ್ವಲ್ಪ ಚಂಚಲತೆ ಅಂತಕ್ಕಂಥದ್ದಿರುತ್ತೆ. ಇವರು ಬಹಳ ಮುಗ್ಧರಾಗಿರ್ತಾರೆ. ಅಂದ್ರೆ ಇವರಿಗೆ ಮೋಸ ಹೋಗುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರು ಜಾಸ್ತಿ ಇರ್ತಾರೆ. ಯಾರನ್ನಾದ್ರೂ ನಂಬಿದ್ರೆ ಅವರನ್ನ ಗಾಢವಾಗಿ ನಂಬಿಡ್ತಾರೆ. ಅಂದ್ರೆ ಇವರು ಇನ್ನೊಬ್ಬ ವ್ಯಕ್ತಿಯನ್ನ ನಂಬೋದು ತುಂಬಾ ಬೇಗ, ನಂಬಿದ್ದು ಕೂಡ ಪೂರ್ಣವಾಗಿ ನಂಬಿಬಿಡ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ವಿಚಾರ ಇರುತ್ತೆ. ಜೊತೆಯಲ್ಲೂ ಕೂಡ ಇವರು ಒಂದು ಸಣ್ಣ ಸಣ್ಣ ಮಾತುಗೂ ಕೂಡ ತುಂಬಾ ಬೇಗ ಹರ್ಟ್ ಆಗ್ತಾರೆ. ಹಾಗೂ ಸಂಪೂರ್ಣವಾಗಿ ನಂಬಿದಂತಹ ವ್ಯಕ್ತಿಯ ಮೇಲೆನೆ ಅವಲಂಬಿತವಾಗಿರ್ತಕ್ಕಂತಹ ರಾಶಿಯವರಾಗಿರ್ತಾರೆ. ಇವರು ಅತ್ಯಂತ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯವರಾಗಿರ್ತಾರೆ ಈ ಒಂದು ಕರ್ಕಾಟಕ ರಾಶಿಯ ಸ್ತ್ರೀಯರು. ಹಾಗೂ ಇತರರ ಮಾತುಗಳು ಅಂದ್ರೆ ಇವರ ಜೊತೆ ಯಾರಾದ್ರೂ ಜೋರು ಧ್ವನಿಯಲ್ಲಿ ಮಾತಾಡಿದ್ರು ಕೂಡ ಇವರು ತುಂಬಾ ಬೇಗ ಹರ್ಟ್ ಆಗ್ತಾರೆ. ಹಾಗೂ ಕರ್ಕಾಟಕ ರಾಶಿಯವರು ಅವರ ಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ತಮ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಅವರು ಎಂತಹ ಕಷ್ಟ ಪರಿಸ್ಥಿತಿ ಇದ್ರೂ ಕೂಡ ಅದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ಮನಸ್ಸಿನವರಾಗಿರ್ತಾರೆ. ನೆನಪಿನ ಶಕ್ತಿ ಯಾವ ರೀತಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಮೆಮೊರಿ ಪವರ್ ಖಂಡಿತವಾಗ್ಲೂ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಏನಾದ್ರೂ ವಸ್ತು ಏನಾದ್ರೂ ನಿದ್ದೆಗಣ್ಣಲ್ಲಿ ಇಟ್ಟಿದ್ರು, ನಿದ್ದೆಗಣ್ಣಲ್ಲಿ ಕೇಳಿದ್ರು ಕೂಡ ಅದನ್ನ ಹೇಳುವಂತಹವರಾಗಿರ್ತಾರೆ. ನೆನಪಿನ ಶಕ್ತಿ ಬಹಳ ಅದ್ಭುತವಾಗಿರುತ್ತೆ. ಜೊತೆಯಲ್ಲಿ ಇವರ ಬಾಲ್ಯದಲ್ಲಿ ಅಥವಾ ಹಿಂದಿನ ಘಟನೆಗಳಲ್ಲಿ, ಕಹಿ ಘಟನೆಗಳು ಇವರ ಬಾಲ್ಯದಲ್ಲಿ ಏನಾದ್ರು ನಡೆದಿತ್ತು ಅಂದ್ರೆ ಅದರಿಂದ ಹೊರಬರೋದಕ್ಕೆ ಬಹಳ ಕಷ್ಟವನ್ನ ಪಡ್ತಾ ಇರ್ತಾರೆ. ಹಾಗೂ ಮನಸ್ಸಿನಲ್ಲಿರೋದನ್ನ ಮುಚ್ಚು ಮರೆ ಇಲ್ಲದೆ ಹಂಚಿಕೊಳ್ತಾರೆ. ಅಂದ್ರೆ ಒಂದು ಕೆಟ್ಟದ್ದಂತಕ್ಕಂಥದ್ದು ಇವ್ರ ಮನಸ್ಸಲ್ಲಿ ಇರೋದಿಲ್ಲ. ಒಳ್ಳೇದು ಮಾಡೋಣ, ಒಳ್ಳೇದ್ರಲ್ಲಿ ಇರೋಣ ಅಂತಕ್ಕಂಥದನ್ನ ಹೆಚ್ಚಾಗಿ ಇವರು ಯೋಚನೆ ಮಾಡ್ತಾರೆ. ಜೊತೆಗೆ ನೇರ ಮಾತುಗಾರರು ಕೂಡ ಇವರಾಗಿರ್ತಾರೆ. ಇನ್ನ ದಾಂಪತ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಯಾವ ರಾಶಿಯವರನ್ನ ಮದುವೆ ಆಯ್ತು ಅಂದ್ರೆ ಇವರಿಗೆ ಶುಭ ಚೆನ್ನಾಗಿರುತ್ತೆ. ಇವರ ಪತಿಗೆ ಯಾವ ರೀತಿ ಇರ್ತಾರೆ ಅಂದ್ರೆ ಒಂದು ಸಂಶಯ ಪಡೋದಕ್ಕೆ ಕೂಡ ಇಲ್ಲಿ ಅವಕಾಶ ಬರೋದಿಲ್ಲ. ಇವರ ಪತಿಗೆ ಅಷ್ಟು ನಾಜೂಕಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗೂ ಮಾನಸಿಕ ಚಿಂತೆ, ಟೆನ್ಷನ್ ಅನ್ನೋದು ಇವರು ಹುಟ್ಟತಾನೆ ಬಂದಿರತಕ್ಕಂತಹ ಒಂದು ಸಮಸ್ಯೆ ಆಗಿರುತ್ತೆ. ಹಾಗೂ ಆರೋಗ್ಯದ ಮೇಲೆ ಕೂಡ ಈ ಡಿಪ್ರೆಷನ್ಗೆ ಹೋಗುವಂತದ್ದು ಅಡ್ಡ ಪರಿಣಾಮ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಈ ಕರ್ಕಾಟಕ ರಾಶಿಯ ಸ್ತ್ರೀಯರು ಜಲತತ್ವದ ರಾಶಿ ಇದಾಗಿರುತ್ತೆ. ಹಾಗಾಗಿ ಇವರಲ್ಲಿ ಒಂದು 6th ಸೆನ್ಸ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಏಕಾಗ್ರತೆ ಕೂಡ ಹೆಚ್ಚಿರುತ್ತೆ. ಒಂದು ಕೆಲಸ ಮಾಡಬೇಕು ಅಂತ ನಿಂತಾಗ ಸಂಪೂರ್ಣವಾಗಿ ಅದನ್ನ ಮಾಡಿ ಮುಗಿಸ್ತಾರೆ. ಯಾವುದೇ ಕೆಲಸವನ್ನ ಕೂಡ ಹಠ ಛಲದಿಂದ ಮಾಡಿ ಮುಗಿಸ್ತಾರೆ. ಹಾಗೂ ಪೂರ್ಣಗೊಳಿಸುವಂತಹ ಧೈರ್ಯ ಕೂಡ ಇವರಲ್ಲಿ ಹೆಚ್ಚಾಗಿರುತ್ತೆ. ಇವರು ಯಾರ ಜೊತೆ ಒಂದು ಪ್ರೀತಿ ಪರವಾಗಿ ಇರ್ತಾರಲ್ಲ ಅವ್ರ ಜೊತೆ ಕಲ್ಮಶವಿಲ್ಲದ ಪ್ರೀತಿಯನ್ನ ನೀವಿಲ್ಲಿ ನೋಡಬಹುದು. ಇವರಿಗೆ ಸಮಾಜದಲ್ಲಿ ಗೌರವ, ಕುಟುಂಬದಲ್ಲೂ ಕೂಡ ಇವರು ಬಂತು ಅಂದ್ರೆ ಗೌರವ ನೀಡ್ತಾರೆ ಪ್ರತಿಯೊಬ್ರು ಕೂಡ. ಹಾಗೆ ಆ ಗೌರವ ಸಿಗಬೇಕು ಅಂತಕ್ಕಂಥ ಹಂಬಲ ಕೂಡ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಯಾರ್ದಾದ್ರೂ ಮನಸ್ಸಿಗೆ ನೋವಾಗುವಂತೆ ಇವರೇನಾದ್ರೂ ಮಾತಾಡ್ಬಿಟ್ರೆ ಅಪ್ಪಿತಪ್ಪಿ ಅವರ ಹತ್ರ ಕ್ಷಮೆ ಕೇಳುವಂತಹ ಗುಣ ಕೂಡ ಇವರಲ್ಲಿರುತ್ತೆ. ಹಾಗೂ ಇನ್ನೊಬ್ಬರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಅಯ್ಯೋ ಅವ್ರಿಗೆ ನಾನು ಆ ಥರ ಮಾತಾಡಬಾರ್ದಿತ್ತು ಅಂತ ಹೇಳಿ ಬಹಳ ಮನಸ್ಸಿನಲ್ಲಿ ದಿನಗಟ್ಟಲೆ ಅದನ್ನ ಯೋಚನೆ ಮಾಡುವಂತವರಾಗಿರ್ತಾರೆ. ಇವರದ್ದು ಮಾತೃ ಹೃದಯ ಆಗಿರುತ್ತೆ. ಅಂದ್ರೆ ತಾಯಿ ಯಾವ ರೀತಿ ಮಕ್ಕಳನ್ನ ನೋಡ್ಕೊಳ್ತಾಳೋ ಅದೇ ರೀತಿಯಲ್ಲೂ ಕೂಡ ಇವರ ಕುಟುಂಬದಲ್ಲಿ ನೀವು ಹುಟ್ಟಿದ್ದೀರಿ ಅಂದ್ರೆ ಉಳಿದವ್ರು ಯಾರೇ ಕುಟುಂಬದಲ್ಲಿ ಕರ್ಕಾಟಕ ರಾಶಿಯವರೊಬ್ರು ಮನೇಲಿತ್ತು ಅಂದ್ರೆ
ಅವರೆಲ್ಲರಿಗೂ ಕೂಡ ತಾಯಿ ಪ್ರೀತಿ ಸಿಗುತ್ತೆ ಹಾಗೂ ವಿಶೇಷವಾದ ಗೌರವ ಪ್ರೀತಿಯನ್ನ ಇವರು ಹೊಂದಿರ್ತಾರೆ. ಇನ್ನ ದಾಂಪತ್ಯ ಮತ್ತು ಸಂಬಂಧಗಳ ಬಗ್ಗೆ ಹೇಳಬೇಕು ಅಂದ್ರೆ ವೈವಾಹಿಕ ಜೀವನದಲ್ಲಿ ತುಂಬಾ ನಿಷ್ಠಾವಂತರಾಗಿರ್ತಾರೆ. ಜ್ಯೋತಿಷ್ಯ ಪ್ರಕಾರವಾಗಿ ಹೇಳಬೇಕು ಅಂದ್ರೆ ವೃಶ್ಚಿಕ ರಾಶಿಯ ಪುರುಷನನ್ನ ಇವರು ಮದುವೆ ಆದಾಗ ಅತ್ಯಂತ ಸುಖಮಯವಾದ ಜೀವನ ಇವರದಾಗಿರುತ್ತೆ. ಸಂಸಾರದಲ್ಲಿ ನಂಬಿಕೆ, ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಿರಬೇಕಾಗತ್ತೆ. ಸಂಶಯಕ್ಕೆ ಒಂದು ಅವಕಾಶ ಅನ್ನೋದು ಇವ್ರು ಕೊಡೋದಿಲ್ಲ. ಈ ಮಾತನ್ನ ಆಗ್ಲೂ ಕೂಡ ಹೇಳಿದೆ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೇನೆ, ಖಂಡಿತವಾಗ್ಲೂ ಕೂಡ ಸಂಶಯಕ್ಕೆ ಅವಕಾಶ ಕೊಡೋದಿಲ್ಲ. ಕೆಲಸ ಮತ್ತು ವಿಮರ್ಶೆ ಇವರದ್ದು ಹೇಗಿರುತ್ತೆ ಅಂದ್ರೆ ಇವರು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ ಹಾಗೂ ಕೆಲಸದ ನಡುವೆ ವಿಶ್ರಾಂತಿಯನ್ನ ಕೂಡ ಇವರಿಗೆ ಸ್ವಲ್ಪ ಒಂದು 3 ಗಂಟೆ ಕೆಲಸ ಮಾಡ್ತು ಅಂದ್ರೆ ಅರ್ಧ ಗಂಟೆ ರೆಸ್ಟ್ ಅನ್ನೋದು ಕೂಡ ಇವ್ರಿಗೆ ಬೇಕಾಗತ್ತೆ. ಆಗ ಮಾತ್ರ ಇವರು ಒಂದು ಪ್ರೊಡಕ್ಟಿವ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಯಾವುದನ್ನು ಕೂಡ ವಿಮರ್ಶೆ ಮಾಡದೆ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಪ್ರಶ್ನೆ ಮಾಡದೆ ಯಾವುದೇ ವಿಚಾರ ಅವ್ರ ಕೈಗೆ ಏನಾದ್ರು ನೀವು ತಂದ್ಕೊಟ್ರು ಇದು ಯಾಕೆ, ಇದು ಹೇಗೆ, ಇದು ಯಾಕೆ ಅಂತ ಹೇಳಿ ಕೇಳಿನೇ ಅದನ್ನ ಅವ್ರು ಬಳಸ್ತಾರೆ. ಜೊತೆಗೆ ಕೆಲವೊಮ್ಮೆ ಒಂದು ನಿಷ್ಠೂರವಾದ ಮಾತನ್ನ ಇವರು ಯಾವ್ದಾದ್ರು ಕೇಳ್ಕೊಂಡ್ಬಿಟ್ಟು ಅಂದ್ರೆ ನನಗೆ ಆ ರೀತಿ ಮಾತಾಡ್ಬಿಟ್ರಲ್ಲಪ್ಪ ಅಂತ ಹೇಳಿ ತುಂಬಾ ಕೊರಗ್ತಾ ಇರ್ತಾರೆ. ಇನ್ನು ಆರೋಗ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇವ್ರಿಗೆ ಆಗೋದಿಲ್ಲ. ಅದರಲ್ಲಿ ಸಮಸ್ಯೆಗಳು ಬರುವಂಥದ್ದು ಮಾನಸಿಕ ಒತ್ತಡ ಬರುವಂಥದ್ದಾಗಿರುತ್ತೆ ಹಾಗೂ ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಅಯ್ಯೋ ಈ ರೀತಿ ಆಗ್ಬಿಟ್ರೆ ಏನ್ ಮಾಡ್ಬೋದು, ಮುಂದೆ ಈ ತರ ಆಯ್ತು ಅಂದ್ರೆ ಏನ್ ಮಾಡ್ಬೋದು, ನನ್ಗೆ ಯಾವ ದಾರಿ ಸರಿ ಯಾವ ದಾರಿ ತಪ್ಪು ಅಂತಕ್ಕಂಥ ಯೋಚನೆಯಲ್ಲಿ ಇವರು ಮುಳುಗಿ ಬಿಡ್ತಾರೆ. ಇದು ಕರ್ಕಾಟಕ ರಾಶಿಯವರ ವಿಶೇಷ ಗುಣಲಕ್ಷಣ ಆಗಿರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಬರ್ತಕ್ಕಂತಹ ವಿಚಾರಗಳು, ನಿಮಗೆ ಲವ್ ಲೈಫ್ ನಲ್ಲಿ ತೊಂದರೆ ಆಗ್ತಾ ಇದ್ರೆ, ಕೆಲಸದಲ್ಲಿ ಬಹಳಷ್ಟು ತಡೆಗಳಾಗ್ತಾ ಇದ್ರೆ, ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲೂ ಕೂಡ ಇತ್ತು ಅಂದ್ರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿರುವಂತಹ ಈ ಬ್ರೇಸ್ಲೆಟ್ ಗಳನ್ನ ನೀವು ನಿಮ್ಮ ಎಡಗೈಯಲ್ಲಿ ಧರಿಸಬೇಕಾಗತ್ತೆ. ಕ್ರಿಸ್ಟಲ್ ನ ನಿಮ್ಗೊಂದು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿನಿಂದನೇ ಈ ಕ್ರಿಸ್ಟಲ್ಗಳು ಕೂಡ ಭೂಮಿಯ ಗರ್ಭದ ಒಳಗಡೆ ಇತ್ತು. ಇದನ್ನ ರಾಶಿ ಅನುಗುಣವಾಗಿ ನಾವು ಕಸ್ಟಮೈಸ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತೀವಿ. ಇದರಿಂದಾಗಿ ಅನೇಕ ಉಪಯೋಗಗಳು ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲೂ ಕೂಡ ಆಗುತ್ತೆ. ಬಹಳಷ್ಟು ಜನ ಇದನ್ನ ಬಳಸ್ತಾ ಇರುವಂತವ್ರು ಈಗಾಗಲೇ ಒಳ್ಳೆ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇದನ್ನ ನಿಮ್ಮ ಎಡಗೈಯಲ್ಲಿ ಧರಿಸೋದ್ರಿಂದ ಅನೇಕ ಉಪಯೋಗಗಳಿರುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಣಕಾಸಿನ ಸಮಸ್ಯೆಗಳಿತ್ತು ಅಂದ್ರೆ ಅದು ಪರಿಹಾರ ಆಗುತ್ತೆ. ಆರೋಗ್ಯ, ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗುತ್ತೆ. ಹಾಗೂ ಮುಖ್ಯವಾಗಿ ದೃಷ್ಟಿ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದು ಒಂದು ಖರೀದಿ ಅಲ್ಲ, ನಿಮ್ಮ ಲೈಫ್ ಮೇಲೆ ನೀವು ಮಾಡ್ತಾ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡುವ ಮುಖಾಂತರದಲ್ಲಿ ಈ ಕ್ರಿಸ್ಟಲ್ ಅನ್ನ ನೀವು ಕೂಡ ನಿಮ್ಮದಾಗಿಸ್ಕೋಬಹುದು. ಕರ್ಕಾಟಕ ರಾಶಿಯವರು ಒಂದು ರಿಲೇಶನ್ಶಿಪ್ ಇಂದ ಹೊರಗಡೆ ಬರೋದೇ ಬಹಳ ಕಷ್ಟ. ಆ ರೀತಿ ಬಂದು ಇನ್ನೊಂದು ರಿಲೇಶನ್ಶಿಪ್ಗೆ ಎಂಟರ್ ಆಗ್ತಾ ಇದ್ದಾರೆ ಅಂದ್ರೆ ತುಂಬಾ ದೊಡ್ಡ ರಿಸ್ಕ್ ಇದು. ಆ ರೀತಿಯಾದಂತಹ ರಿಸ್ಕ್ ಅನ್ನ ಬಹಳ ಜನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಇರುವಾಗ ನಿಷ್ಠೆಯಲ್ಲಿ ಇರುವಂತವ್ರು ಇವರಾಗಿರ್ತಾರೆ. ಇದಿಷ್ಟು ಕರ್ಕಾಟಕ ರಾಶಿಯವರ ಜೀವನದ ಕುರಿತಾಗಿರ್ತಕ್ಕಂತಹ ವಿಶೇಷ ಸಂಚಿಕೆ ಆಗಿತ್ತು. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ನೋಡಿದ ಪ್ರತಿಯೊಬ್ಬರು ಕೂಡ ಜೈ ಆಂಜನೇಯ ಅಂತ ಹೇಳಿ ಒಂದು ಕಮೆಂಟ್ ಅನ್ನ ಹಾಕಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.